ಚಿಕ್ಕಬಳ್ಳಾಪುರ ತಾಲೂಕಿನ ಶಿಂಗಾಟ ಕದಿರೇನಹಳ್ಳಿ ಗ್ರಾಮದ ದಲಿತ ರೈತರ ಭೂ ಸಮಸ್ಯೆ ಮತ್ತೆ ತೀವ್ರ ಸ್ವರೂಪ ಪಡೆದಿದೆ. ಹಲವು ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನು ಅರಣ್ಯ ಇಲಾಖೆಯದು ಎಂದು ಹೇಳುತ್ತಿರುವುದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ, ಗಡಿನಾಡು ರೈತ ಸಂಘ ಹಾಗೂ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಗಡಿನಾಡು ರೈತ ಸಂಘದ ಕಾರ್ಯಕರ್ತರು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. 1972-73ರ ಅಕ್ರಮ ಸಕ್ರಮ ಯೋಜನೆಯಡಿ ದಲಿತರಿಗೆ ಮಂಜೂರಾದ ಭೂಮಿಗೆ ಇದೀಗ ಅರಣ್ಯ ಹಾಗೂ ಕಂದಾಯ ಇಲಾಖೆಗಳ ದಾಖಲೆಗಳ ಗೊಂದಲದಿಂದ ಸಮಸ್ಯೆ ಉಂಟಾಗಿದೆ ಎಂದು ಆರೋಪಿಸಿದರು. ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಅದು ಸಮಸ್ಯೆನೇ ಇರ್ತಿರಲಿಲ್ಲ ಇಲ್ಲಿವರೆಗೂ. ಈಗ ಅಲ್ಲಿ ಉಳುಮೆ ಮಾಡ್ತಿದ್ದವ್ರಿಗೂ ಕೂಡ ಗೊತ್ತಿದೆ. ಮೊನ್ನೆ ನಾನು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಆ ಮಾತುಗಳನ್ನು ಹೇಳಿದ್ದಾರೆ. ಸರ್, ನಮಗೆ ಪದೇ ಪದೇ ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾ ಇದ್ದಾರೆ, ಆ ಮಾತುಗಳನ್ನು ಹೇಳಿದ್ದಾರೆ. ಈಗ ನಾನು ನಿಮ್ಗೆ ಹೇಳಿದ್ದೀನಿ, ಕೇಂದ್ರದ ಕಾಯ್ದೆ ಏನಿದೆ ಆ ಕಾಯ್ದೆಯ ಅಡಿನಲ್ಲಿ ಅರಣ್ಯ ಇಲಾಖೆಯವರು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರಿಗೂ ಕೂಡ ನಾನು ಸ್ಪಷ್ಟವಾಗಿ ನೀವು ಕೊಟ್ಟಿರುವಂಥ ಎಲ್ಲ ದಾಖಲೆಗಳು, ಮೂಲ ದಾಖಲೆಗಳು ಎಲ್ಲವನ್ನೂ ಕೊಟ್ಟಿದ್ದೀರಾ. ಅದನ್ನಾಗಲೇ ನಾನು ವಿಸ್ತೃತವಾಗಿ 2-3 ಬಾರಿ ಚರ್ಚೆ ಮಾಡಿದ್ದೀನಿ. ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಒಂದು ಸಣ್ಣ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಅವ್ರು ಏನು ಸಮಯ ತೆಗೆದುಕೊಳ್ತಾರೆ, ಕಾನೂನಾತ್ಮಕವಾಗಿ ಆ ಸಮಸ್ಯೆಯನ್ನು ಏನು ಪರಿಹಾರ ಮಾಡಬೇಕು. ಈಗ 50-60 ವರ್ಷದ ಸಮಸ್ಯೆ ನಿಂತಿದ್ದ ಜಾಗದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಬಂದೋಗಿದ್ದಾರೆ, ಎಲ್ಲ DFOಗಳು ಬಂದೋಗಿದ್ದಾರೆ, ಅನೇಕ ತಹಸೀಲ್ದಾರ್ಗಳು ಬಂದೋಗಿದ್ದಾರೆ, AC ಗಳು ಬಂದೋಗಿದ್ದಾರೆ. ಆಯ್ತು, ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಇವತ್ತು ಅವ್ರಿಗೆ ಉಳುಮೆ ಮಾಡೋದಕ್ಕೆ ಅವಕಾಶನ ಇಲ್ವಾ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದೀವಿ. ಅಷ್ಟು ಸುದೀರ್ಘವಾದಂಥ ಸಮಸ್ಯೆಯನ್ನು ನಿಂತ ನೆಲೆನಲ್ಲೇ ಒಂದು ಉತ್ತರ ಕೊಟ್ಟು ಸಾಲ್ವ್ ಮಾಡೋದಾಗಿದ್ರೆ ಇದು ಯಾವತ್ತೂ ಸಾಲ್ವ್ ಆಗಿಬಿಡ್ತಾ ಇದೆ. ಸಮಸ್ಯೆ ಸ್ವಲ್ಪ ಜಟಿಲವಾಗಿರೋದ್ರಿಂದ ಈಗ ನೀವು ಕೊಟ್ಟಿರೋಂಥ ದಾಖಲೆಗಳು ಹೊಸ ರೀತಿ ಬೆಳಕು ಚೆಲ್ತಾ ಇರೋದ್ರಿಂದ ಅವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನು ಅದಕ್ಕೆ ತಾರ್ಕಿಕವಾಗಿ ಅಂತಿಗೆ ತಗೊಂಡು. ದಲಿತ ಸಂಘರ್ಷ ಸಮಿತಿ ಮುಖಂಡ KC ರಾಜಕಾಂತ್ ಮಾತನಾಡಿ, ಫಲಾನುಭವಿಗಳು ಹಲವು ದಶಕಗಳಿಂದ ಇದೇ ಭೂಮಿಯಲ್ಲಿ ಕೃಷಿ ಮಾಡುತ್ತಿದ್ದು 1991-92ರಲ್ಲಿ ಆಡಳಿತಾತ್ಮಕ ಲೋಪದಿಂದ ಅರಣ್ಯ ಇಲಾಖೆಗೆ ಭೂಮಿ ವರ್ಗಾವಣೆಯಾಗಿದೆ ಎಂದು ಈಗ ಹೇಳಿ ರೈತರನ್ನು ತೆರವುಗೊಳಿಸಲು ಮುಂದಾಗಿರುವುದು ಅನ್ಯಾಯ ಎಂದು ಆರೋಪಿಸಿದರು. ದೊಡ್ಡ ಮಟ್ಟದ ಅರಣ್ಯ ಒತ್ತುವರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಬಡ ದಲಿತ ರೈತರನ್ನೇ ಗುರಿಯಾಗಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಹಶೀಲ್ದಾರ್ ಇಚ್ಛಾಶಕ್ತಿ ತೋರಿದ್ರೆ ಸಮಸ್ಯೆ ಶೀಘ್ರ ಬಗೆಹರಿಯಬಹುದು ಎಂದು ಒತ್ತಾಯಿಸಿದರು. ಆ ಭೂಮಿಗೆ ಸಂಬಂಧನೇ ಇಲ್ಲ. ಇವರು ಕೊಟ್ಟು 25 ವರ್ಷ ಆದಮೇಲೆ ಅವ್ರಿಗೆ 91-92 ಇಸ್ವಿಯಲ್ಲಿ ಸರ್ವೆ ನಂಬರ್ 53ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅವರು ಕಂದಾಯ ಇಲಾಖೆಯಲ್ಲಿ ಏನ್ ಮಾಡಿದ್ದಾರೆ, 53 ಖಾತೆ ಮಾಡ್ಕೊಂಡು ಬಿಟ್ಬಿಟ್ಟು 67ರಲ್ಲಿ ಖಾತೆ ಮಾಡ್ಕೊಂಡಿದ್ದಾರೆ. 2014 ಅದು ಖಾತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ಭೂಮಿಯಲ್ಲೇ ಇವತ್ತು ಬೇರೆ ಬೇರೆ ಅವರೆಲ್ಲ ಕೂಡ 50 ಎಕರೆ 60 ಎಕರೆ ಜಮೀನೆಲ್ಲ ಅವ್ರನ್ನ ಯಾರು ಕೂಡ ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ. ಪಾಪ ಬಡವರು ಯಾರೋ 1 ಎಕರೆ 2 ಎಕರೆ 3 ಎಕರೆ ಹಾಕೊಂಡಿರ್ತಕ್ಕಂಥದ್ದನ್ನ ಅವ್ರಿಗೆ ಮೊದಲು ಓನರ್ ಆಗಿರ್ತಕ್ಕಂಥವ್ರನ್ನ ಇವತ್ತು ಧ್ವಂಸ ಮಾಡ್ಕೊಂಡಿದ್ರೆ ಅವ್ರಿಗೆ ತೊಂದರೆ ಕೊಡಕ್ ಹೋದ್ರೆ ನಿಜವಾಗ್ಲೂ ಕೂಡ ತಪ್ಪಾಗುತ್ತೆ ಸರ್. ಯಾಕಂದ್ರೆ ರೆವಿನ್ಯೂ ಭೂಮಿಗೂ ಕಂದಾಯ ಇಲಾಖೆ ಭೂಮಿಗೆ ಸಂಬಂಧ ಇಲ್ಲ. ಫಸ್ಟ್ ನಾವು ಕೇಳ್ತಾ ಇರ್ತಕ್ಕಂಥ ಇಷ್ಟೇ, ತಹಶೀಲ್ದಾರ್ ಒಂದು ಕೇಳಿದ್ವಿ, ಪಾಣಿ ನಿಮ್ಮದ, ಮುಟ್ಟೇಶನ್ ನಿಮ್ಮದ, ಸಾಗುವಳಿ ಚೀಟಿ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಜೆ. ಪ್ರಭು, ಕಾನೂನಿನ ಚೌಕಟ್ಟಿನೊಳಗೆ ಬಡ ರೈತರಿಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಜಿಲ್ಲಾಡಳಿತ ಸಾಧ್ಯವಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಭರವಸೆ ನೀಡಿದರು. ಅವರ ಮನವೊಲಿಕೆಯ ಬಳಿಕ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಈ ವೇಳೆ ಪ್ರತಿಭಟನಾಕಾರರು ತಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡ ಗಡ್ಡಂ ವೆಂಕಟೇಶ್, KC ರಾಜಕಾಂತ್ ಸೇರಿದಂತೆ ಹಲವು ದಲಿತ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ದೇವರಾಜು, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ.